ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ನಿಮ್ಮ ಜೀವಿತ ಹೇಗೆ ಹೋಗುತ್ತಾ ಇದೆ? ಚೆನ್ನಾಗಿದೆಯಾ? ಸಂತೋಷವಾಗಿ ಇದ್ದೀರಾ? ಬರೀ ಹೋರಾಟವಾಗಿಯೇ ಇದೆ. ಸೈತಾನ ಹೋರಾಡುತ್ತಲೇ ಇದ್ದಾನೆ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾವಾಗಲೂ ಮನೆಯನ್ನು ಸುತ್ತಿ ಸುತ್ತಿ ಬರುತ್ತಾ ಇದ್ದಾನೆ. ವ್ಯಾಧಿ ಬರುತ್ತಿದೆ, ಗೊಂದಲ ಉಂಟಾಗುತ್ತಿದೆ, ಭಯ ಬರುತ್ತಿದೆ, ಮಲಗಲಾಗುತ್ತಿಲ್ಲ. ಒಂದರ ಹಿಂದೆ ಒಂದು ಸಮಸ್ಯೆಗಳು, ಹೋರಾಟಗಳು ಬರುತ್ತಲೇ ಇವೆ. ಮನೆಯಲ್ಲಿ ಸಮಸ್ಯೆ, ಹೊರಗೆ ಹೋದರೆ ಕೆಲಸದಲ್ಲಿ ಸಮಸ್ಯೆ, ಬಿಸ್ನೆಸ್ನಲ್ಲಿ ಹೋರಾಟ, ಸೇವೆಯಲ್ಲಿ ಇನ್ನು ಕೇಳುವುದೇ ಬೇಡ. ಈ ರೀತಿ ಹೋರಾಟವಾಗಿದೆ ಅಲ್ಲ ಎಂದು ಅಂದುಕೊಳ್ಳುತ್ತೀರಾ? ಹೋರಾಟಗಳು ಇರಬೇಕು. ಅದು ಇದ್ದರೆ ಮಾತ್ರವೇ ನೀವು ಸರಿಯಾಗಿ ಯೇಸುವಿನೊಂದಿಗೆ ನಡೆಯುತ್ತಾ ಇದ್ದೀರೆಂಬುದಾಗಿ ಅರ್ಥ. ಯಾಕೆ ಈ ಹೋರಾಟಗಳು ಬರ್ತಿದೆ ಅಂದರೆ, ವಿರೋಧಿಯಾಗಿರುವಂಥ ಸೈತಾನನೊಬ್ಬನು ಇದ್ದಾನೆ. ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗುತ್ತಾ ಇದ್ದಾನೆಂಬುದಾಗಿ ವಾಕ್ಯವು ಹೇಳುತ್ತದೆ. ಕಣ್ಣಿಗೆ ಕಾಣದೇ ಇರುವಂಥ ಒಬ್ಬ ಶತ್ರು ಸೈತಾನನು. ಅವನೇ ನಮಗೆ ವಿರೋಧವಾಗಿ ಎಲ್ಲವನ್ನು ಮಾಡುತ್ತಿದ್ದಾನೆ. ಅವನಿಗೂ ನಮಗೂ ಏನು ಸಂಬಂಧ? ನಾವೇನಾದರೂ ಅವನ ಆಸ್ತಿಯನ್ನು ಅಪಹರಿಸಿಕೊಂಡೆವ ಅಂದರೆ, ನೀವು ಯೇಸುವಿನೊಂದಿಗೆ ಇದ್ದೀರಲ್ಲವ, ಯೇಸುವಿನ ಮಕ್ಕಳಾಗಿದ್ದೀರಲ್ಲವ. ಅವನು ಯೇಸುವಿಗೆ ಶತ್ರು, ಆದ್ದರಿಂದ ನಿಮ್ಮನ್ನು ಹಾಗೆ ಮಾಡುತ್ತಾನೆ. ಯೇಸುವನ್ನು ಹಿಂಬಾಲಿಸುವುದರಿಂದ ನಿಮ್ಮನ್ನು ಹಾಗೆ ಮಾಡಿ, ನಿಮ್ಮನ್ನು ಹೇಗಾದರೂ ಸೋತು ಹೋಗುವಂತೆ ಮಾಡಬೇಕು, ದುಃಖದಲ್ಲಿ ಮಾಡಬೇಕು, ನಿಮ್ಮನ್ನು ಭಯಪಡಿಸಬೇಕು, ನಿದ್ರೆಯನ್ನು ಕೆಡಿಸಬೇಕು, ಅನೇಕ ವಿಧಗಳಲ್ಲಿ ಹೋರಾಡುತ್ತಾನೆ. ಹಾಗಾದರೆ ನಾವು ಏನ್ ಮಾಡಬೇಕು? ಇಷ್ಟು ಹೋರಾಟಗಳು ಇದ್ದರೆ ದೇವರು ಒಂದು ಮಾತು ಕೊಟ್ಟಿದ್ದಾರೆ. ಏನು ಗೊತ್ತಾ? ಯಾಕೋಬನು 4:7 ವಾಕ್ಯ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನೀವು ಎದುರಿಸಿ ನಿಂತರೆ ಅವನು ಓಡಿ ಹೋಗುವನು. ನೀವು ಓಡಿ ಹೋದರೆ ಅವನು ಹಿಂಬಾಲಿಸಿಕೊಂಡೇ ಬರುವನು. ಆದ್ದರಿಂದ ನೀವು ಭಯಪಡಬಾರದು, ಓಡಿ ಹೋಗಬಾರದು, ನೀವು ಎದುರಿಸಿ ನಿಲ್ಲಬೇಕು. ಸೈತಾನನೇ, ನಾನು ಯೇಸುವಿನ ನಾಮದಲ್ಲಿ ನಿನ್ನನ್ನು ಎದುರಿಸುತ್ತೇನೆ. ನಾನು ಯೇಸುವಿಗೆ ಸ್ವಂತ, ನನ್ನ ಕುಟುಂಬ ಯೇಸುವಿಗೆ ಸ್ವಂತ. ನನ್ನನ್ನು ನಿನ್ನಿಂದ ಡಿಸ್ಟರ್ಬ್ ಮಾಡೋದಕ್ಕೆ ಆಗದು, ನನಗೆ ಯಾವುದೇ ಕೇಡನ್ನು ಮಾಡೋದಕ್ಕೆ ಆಗದು. ನಾನು ಯೇಸು ಕ್ರಿಸ್ತನೊಳಗೆ ಇದ್ದೇನೆ. ನಿನ್ನನ್ನು ಯೇಸುವಿನ ನಾಮದಲ್ಲಿ ಎದುರಿಸುತ್ತೇನೆ, ನಿನ್ನನ್ನು ಹೊರಡಿಸುತ್ತೇನೆ, ಯೇಸು ಕ್ರಿಸ್ತನ ರಕ್ತವನ್ನು ಪ್ರೋಕ್ಷಿಸುತ್ತೇನೆ. ಆ ರೀತಿ ಹೇಳಿ ನೀವು ಪ್ರಾರ್ಥನೆ ಮಾಡುವಾಗ ಅವನು ಓಡಿಯೇ ಹೋಗುವನು. ಈ ರೀತಿಯಾಗಿ ಭಯಪಡುವಂಥವರನ್ನೇ ಅವನು ಯಾವಾಗಲೂ ಹಿಂದಟ್ಟುತ್ತಾ ಬರುತ್ತಿರುವನು. ನೀವು ಭಯಪಡುವವರೆಗೂ ಅವನು ನಿಮ್ಮನ್ನು ಹಿಂದಟ್ಟುತ್ತಲೇ ಇರುವನು. ಭಯಪಡಬೇಡಿರಿ, ಯಾಕಂದ್ರೆ ಸೈತಾನನನ್ನು ಜಯಿಸಿದಂತ ಯೇಸು ನಮ್ಮೊಂದಿಗೆ ಇದ್ದಾನೆ. ಆತನು ಶಿಲುಬೆಯಲ್ಲಿ ಸೈತಾನನ ಮೇಲೆ ಜಯ ಹೊಂದಿದನು. ಶಿಲುಬೆಯಲ್ಲಿ ಸತ್ತು ರಕ್ತ ಸುರಿಸಿ ಮರಣವನ್ನು ಜಯಿಸಿ ಜೀವದಿಂದ ಎದ್ದಾಗ ಸೈತಾನನ ಬಲವನ್ನೆಲ್ಲ ಕಿತ್ತುಕೊಂಡನು. ಅವನನ್ನು ಕಾಲ ಕೆಳಗೆ ಹೊಸಕಿ ಹಾಕಿದನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಇದೆಲ್ಲ ಯಾಕೆ ಅಂದರೆ, ನಿಮಗೋಸ್ಕರ, ನನಗೋಸ್ಕರ, ನಾವು ಸೈತಾನನನ್ನು ಜಯಿಸಬೇಕು ಎಂಬುದಕ್ಕಾಗಿ. ಹಾಗಾದರೆ ಧೈರ್ಯವಾಗಿ ನೀವು ಎದುರಿಸಿ ನಿಲ್ಲಬೇಕು. ಈ ಲೋಕದ ಜನರಿಂದ ಕೆಲವೊಂದು ಕಾರ್ಯಗಳನ್ನು ಗಮನಿಸಿರಿ. ಅವರು ನೋಡಿರೆ ಅನ್ಯಾಯಕ್ಕಾಗಿ ಏನೇನೋ ಮಾಡುವರು. ಕೆಲವರನ್ನು ನೋಡಿರೆ, ಒಬ್ಬ ಮಿನಿಸ್ಟರ್ನ ಮಗ ಎಂದು ಅಂದುಕೊಳ್ಳಿ, ಅವನು ಪೊಲೀಸರಿಗೆ ಭಯಪಡುವುದಿಲ್ಲ. SP ಬಂದರೂ ಕೂಡ ಭಯಪಡುವುದಿಲ್ಲ. ದೊಡ್ಡ ಪೊಲೀಸ್ ಅಧಿಕಾರಿ ಬಂದರೂ ಕೂಡ, ಇವನು ಮಿನಿಸ್ಟರ್ ಅಲ್ಲ, ಆದರೆ ಮಿನಿಸ್ಟರ್ನ ಮಗ, ನಾನು ಯಾರು ಗೊತ್ತಾ, ಮಿನಿಸ್ಟರ್ನ ಮಗ ಎಂದು ಹೇಳಿದರೆ ಪೊಲೀಸ್ ಭಯಪಡುತ್ತಾರೆ, ಕೈಯಿಡುವುದಕ್ಕೆ ಭಯಪಡುತ್ತಾರೆ. ನೋಡಿದ್ದೀರಾ ಯಾಕೆ ನಮಗೆ ಸಮಸ್ಯೆ ಎಂಬುದಾಗಿ? ಅಂದರೆ ಅವನೊಳಗೆ ಒಂದು ಧೈರ್ಯ ಏನೆಂದರೆ, ನನ್ನ ತಂದೆ ಮಿನಿಸ್ಟರ್, ಅದರಲ್ಲೂ ಗೃಹ ಸಚಿವರಾಗಿದ್ದರೆ, ಆ ಪೊಲೀಸ್ ಇಲಾಖೆ ಮೇಲೆ ಅಧಿಕಾರ ಉಳ್ಳವರಾಗಿದ್ದರೆ ಇನ್ನೂ ಅಷ್ಟೇ, ಭಯಪಡುವುದೇ ಇಲ್ಲ ಅಲ್ಲವಾ? ಒಬ್ಬ ಲೋಕದ ಮನುಷ್ಯನಲ್ಲಿ ತನ್ನ ತಂದೆ ಈ ರೀತಿ ಪೋಸ್ಟ್ನಲ್ಲಿ ಇದ್ದಾರೆ ಎಂಬಂತ ಒಂದು ಧೈರ್ಯದಿಂದ ಅಧಿಕಾರದಲ್ಲಿರುವವರನ್ನು ಕೂಡ ಎದುರಿಸಿ ನಿಲ್ಲುತ್ತಾನೆ. ನಮಗೆ ನಮ್ಮ ತಂದೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದವರು, ಸೈತಾನನ್ನು ಜಯಿಸಿದವರು. ನಮಗೆ ಅಧಿಕಾರವನ್ನು ಆತನೇ ಕೊಟ್ಟಿದ್ದಾನೆ. ನಾನು ನನ್ನ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ ಸೈತಾನನ ಮೇಲೆ ಎಂಬುದಾಗಿ ಹೇಳುತ್ತಾರೆ. ಹೊರಡಿಸಿ ಎಂಬುದಾಗಿ ಹೇಳಿದ್ದಾರೆ. ಆ ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ಧೈರ್ಯವಾಗಿ, ಸೈತಾನನೇ, ನಾನು ಯಾರು ಗೊತ್ತಾ? ನಿನ್ನ ತಲೆಯನ್ನು ಜಜ್ಜಿದಂತ ಯೇಸುವಿನ ಮಕ್ಕಳು. ನಿನ್ನ ತಲೆಯನ್ನು ಕಾಲ ಕೆಳಗೆ ಜಜ್ಜಿ ಹಾಕಿದಂತ ಯೇಸು ನನ್ನೊಳಗೆ ಇದ್ದಾನೆ. ನಿನ್ನನ್ನು ಜಯಿಸಿದಂತ ಯೇಸು ನನ್ನೊಳಗೆ ಇದ್ದಾರೆ. ನೋಡೋಣವಾ? ಯೇಸುವಿನ ನಾಮದಲ್ಲಿ ನಿನ್ನನ್ನು ತೊಲಗಿಸುತ್ತೇನೆ. ನನ್ನ ಮನೆಯಲ್ಲಿ ನಿನಗೆ ಸ್ಥಳ ಇಲ್ಲ, ನನ್ನ ಜೀವಿತದಲ್ಲಿ ನಿನಗೆ ಅಧಿಕಾರ ಇಲ್ಲ, ನನ್ನ ಮಕ್ಕಳನ್ನು ಡಿಸ್ಟರ್ಬ್ ಮಾಡುವಂತ ಅಧಿಕಾರ ನಿನಗೆ ಇಲ್ಲ, ಈ ರೋಗವನ್ನು ತರುವಂತ ಅಧಿಕಾರ ಇಲ್ಲ, ಭಯವನ್ನು ತರುವಂತ ದುರಾತ್ಮವೇ ನಿನ್ನನ್ನು ಎದುರಿಸುತ್ತೇನೆ. ನೀವು ಹೇಳಿ ನೋಡಿರಿ, ತಕ್ಷಣವೇ ಒಂದು ಬದಲಾವಣೆಯನ್ನು ಕಾಣುವಿರಿ. ನಾವು ಇದನ್ನೆಲ್ಲ ಮಾಡದೆ ಬರೀ ಸಮಸ್ಯೆಗಳನ್ನೇ ನೋಡಿಕೊಂಡು, ಅಯ್ಯೋ ಈ ಸಮಸ್ಯೆ, ಈ ಕಷ್ಟ, ಈ ಹೋರಾಟ, ಜೀವನವೇ ಹೋರಾಟವಾಗಿದೆ ಎಂದು ಸೋತು ಹೋಗುತ್ತೇವಲ್ಲ, ಅದುವೇ ಅವನಿಗೆ ಬೇಕು. ಆದರೆ ನೀವು ಕರೆಕ್ಟಾಗಿ ಅವನ ಕುತಂತ್ರಗಳನ್ನು ಅರಿತುಕೊಂಡು ಅವನನ್ನು ಎದುರಿಸುವುದಕ್ಕೆ ಪ್ರಾರಂಭಿಸಿದರೆ
ದಿನವೂ ನಿಮ್ಮ ಲೈಫ್ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಗೊತ್ತಾ? ಪ್ರತಿನಿತ್ಯ ಹೋರಾಟಗಳ ಮೇಲೆ ಜಯಗಳು, ಸೈತಾನನ್ನು ಓಡಿಸುವುದು, ಅವನನ್ನು ತೊಲಗಿಸುವುದು, ಜಯ ಹೊಂದುವುದು, ಅದುವೇ ಕ್ರೈಸ್ತ ಜೀವಿತ. ಅದನ್ನೇ ವಾಕ್ಯವು ಹೇಳುತ್ತದೆ. ಅದುವೇ ಸೈತಾನನ್ನು ಎದುರಿಸಿ ನಿಲ್ಲುವುದು. ಯೇಸು ಏನ್ ಹೇಳಿದನು? ತೊಲಗಿ ಹೋಗು ಸೈತಾನನೇ, ಹಾಗೆ ತಾನೇ ಹೇಳಿದರು? ಹಾಗೆ ಹೇಳಬೇಕು. ಯೇಸುವಿನ ನಾಮದಲ್ಲಿ ತೊಲಗಿ ಹೋಗು ಸೈತಾನನೇ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡ, ನಾನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ, ಯೇಸುವಿನ ರಕ್ತದೊಳಗೆ ನನ್ನನ್ನು ಒಪ್ಪಿಸಿ ಕೊಟ್ಟಿದ್ದೇನೆ. ಆ ರೀತಿ ಹೇಳಿ ನೋಡಿರಿ, ತಕ್ಷಣವೇ ಬದಲಾವಣೆಯನ್ನು ಕಾಣುವಿರಿ. ನಾನು ಹೇಳುತ್ತಾ ಇದ್ದೇನೆ, ಏನು ನಡೆಯುತ್ತಾ ಇಲ್ಲ ಅಂದುಕೊಳ್ಳುತ್ತೀರಾ? ಆ ವಾಕ್ಯದ ಆರಂಭ ಭಾಗವನ್ನು ಗಮನಿಸಿರಿ. ಸೈತಾನನನ್ನು ಎದುರಿಸುವುದಕ್ಕೆ ಮುಂಚೆ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನೀವು ದೇವರಿಗೆ ಒಳಗಾಗಲಿಲ್ಲ ಅಂದುಕೊಳ್ಳಿ, ಸೈತಾನನ್ನು ಎದುರಿಸುವುದಕ್ಕೆ ಆಗದು. ಅವನಿಗೆ ಗೊತ್ತು ನೀವು ವಿಧೇಯರಾಗುತ್ತಾ ಇಲ್ಲ. ನೀವು ಲಂಚ ತೆಗೆದುಕೊಳ್ಳುವವರು, ಭ್ರಷ್ಟಾಚಾರ ಮಾಡುವವರು, ಸಿಗರೆಟ್ ಸೇದುವವರು, ಕುಡಿಯುವಂತವರು, ನೀವು ವಾಕ್ಯದ ಪ್ರಕಾರ ನಡೆಯುವವರಲ್ಲ, ಇಷ್ಟ ಬಂದ ಹಾಗೆ ನಡೆಯುತ್ತೀರಿ. ಸತ್ಯವೇದ ಓದುವುದಿಲ್ಲ, ಪ್ರಾರ್ಥಿಸುವುದಿಲ್ಲ. ನಿಮ್ಮ ಎಲ್ಲಾ ಕಾರ್ಯಗಳು ಅವನಿಗೆ ಗೊತ್ತು. ನಿಮ್ಮ ಸ್ಪಿರಿಚುವಲ್ ಸ್ಟ್ಯಾಂಡ್ ಅವನಿಗೆ ಗೊತ್ತು. ಆದ್ದರಿಂದಲೇ ನಿಮ್ಮನ್ನು ಜಯಿಸುವನು. ನೀವು ದೇವರೊಟ್ಟಿಗಿರುವಂಥ ಅನ್ಯೂನ್ಯತೆಯನ್ನು ಬಲಪಡಿಸಿಕೊಳ್ಳಿ. ಪ್ರಾರ್ಥನೆ ಮಾಡುವುದು, ಸತ್ಯವೇದ ಓದುವುದು, ದೇವರಿಗೆ ಪ್ರಿಯರಾಗಿ ಬಾಳುವುದು, ಕಟ್ಟಳೆಗಳನ್ನು ಅನುಸರಿಸುವುದು, ಇದರಲ್ಲಿ ಗಮನವಾಗಿರಿ. ನಿಮ್ಮನ್ನು ನೋಡಿದರೆ 10 ಅಡಿ ದೂರದಲ್ಲೇ ಸೈತಾನ ನಿಲ್ಲುವನು, ಹತ್ತಿರಕ್ಕೂ ಬರುವುದಿಲ್ಲ. ನಿಮ್ಮ ಆತ್ಮಿಕ ಸ್ಟ್ಯಾಂಡರ್ಡ್ ಅವನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನೀವು ಸೈತಾನನ್ನು ಎದುರಿಸಿ ಜಯಿಸಬೇಕು ಅಂದರೆ ದೇವರಿಗೆ ನೀವು ಒಳಗಾಗಿರಬೇಕು. ದೇವರಿಗೆ ನೀವು ವಿಧೇಯರಾಗದೆ ಯೇಸುವಿನ ಹೆಸರನ್ನು ಹೇಳಿದರು, ನೀವು ಜಯಿಸುವುದಕ್ಕೆ ಆಗದು. ಯೇಸುವಿನ ರಕ್ತವನ್ನು ಹೇಳಿದರೂ ಜಯಿಸುವುದಕ್ಕೆ ಆಗದು. ಆದ್ದರಿಂದ ಇಂದಿಗೂ ದೇವರೇ, ನಾನು ಯಾವಾಗಲೂ ನಿಮ್ಮ ವಾಕ್ಯಕ್ಕೆ ವಿಧೇಯನಾಗಿ ಇರಬೇಕು. ಸೈತಾನನ್ನು ಜಯಿಸುವಂತ ಅಧಿಕಾರವನ್ನು ನನಗೆ ಕೊಟ್ಟಿದ್ದೀರಿ. ನಾನು ಭಯಪಡಬಾರದು, ಧೈರ್ಯವಾಗಿ ನಾನು ಅನುದಿನವೂ ಜಯದ ಜೀವಿತವನ್ನು ನಡೆಸಬೇಕು. ಆ ರೀತಿ ಪ್ರಾರ್ಥಿಸಿ ನೋಡಿರಿ, ಇಂದಿನಿಂದಲೇ ಬದಲಾವಣೆ ಉಂಟಾಗುತ್ತದೆ. ಆ ರೀತಿ ಒಪ್ಪಿಸಿಕೊಡುವಿರಾ? ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇರುವಂತಹ ಯಾವುದೇ ಒಂದು ಕಾರ್ಯವಿದ್ದರೂ ನೀವು ಒಪ್ಪಿಸಿಕೊಡಿರಿ. ಮತ್ತೊಬ್ಬರನ್ನು ಕ್ಷಮಿಸದೇ ಇರುವಂಥದ್ದು, ಕೋಪ, ದ್ವೇಷ, ಹಾಗೆ ಇದನ್ನೆಲ್ಲ ನೀವು ಹೃದಯದಲ್ಲಿ ಇಟ್ಟುಕೊಂಡಿದ್ದರೆ ಸೈತಾನನ್ನು ನೀವು ಜಯಿಸುವುದಕ್ಕೆ ಆಗದು. ಅವನು ಈಸಿಯಾಗಿ ಜಯಿಸಿ ಬಿಡುವನು. ನಿಮ್ಮ ಲೈಫನ್ನು ಮೊದಲನೇದಾಗಿ ಸರಿಪಡಿಸಿಕೊಳ್ಳಿ, ಹಾಗೆ ಒಪ್ಪಿಸಿಕೊಡಿರಿ. ಹೃದಯದಲ್ಲಿ ಕೈ ಇಟ್ಟುಕೊಂಡು, ದೇವರೇ, ನಿಮ್ಮ ವಾಕ್ಯಕ್ಕೆ ವಿಧೇಯನಾಗಲು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಅವಿಧೇಯತೆಯ ಪಾಪಗಳನ್ನು ಕ್ಷಮಿಸಿರಿ. ನಿಮ್ಮ ವಾಕ್ಯಕ್ಕೆ ವಿಧೇಯನಾಗಲು ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ಸೈತಾನನ್ನು ಜಯಿಸಲು ನನಗೆ ಬಲವನ್ನು, ಕೃಪೆಯನ್ನು, ಅಭಿಷೇಕವನ್ನು ಕೊಡಿರಿ. ದೇವರೇ, ಈಗೋ ಈ ಮಗನು, ಈ ಮಗಳು ಪ್ರಾರ್ಥಿಸುತ್ತಾರೆ, ಒಪ್ಪಿಸಿ ಕೊಟ್ಟಿದ್ದಾರೆ. ನಿಮ್ಮ ವಾಕ್ಯದ ಪ್ರಕಾರ ಈಗಲೇ ಅವರಿಗೆ ಜಯ ಉಂಟಾಗಲಿ. ಸೈತಾನನ್ನು ಎದುರಿಸಿ ನಿಲ್ಲುವಂತ ಬಲವನ್ನು, ಕೃಪೆಯನ್ನು, ಅಭಿಷೇಕವನ್ನು ಅವರಿಗೆ ಅನುಗ್ರಹಿಸಿರಿ. ಸೈತಾನನ್ನು ತರುವಂತ ಎಲ್ಲ ಹೋರಾಟಗಳನ್ನು ಜಯಿಸುವುದಕ್ಕೆ ಈ ಮಗನಿಗೆ ಬಲವನ್ನು ಕೊಡಿರಿ, ಈ ಮಗಳಿಗೆ ಬಲವನ್ನು ಕೊಡಿರಿ. ಹಿಂದೆ ಅವರು ಜಯವನ್ನು ಕಾಣಬೇಕು. ಪ್ರತಿನಿತ್ಯ ಅವರು ಜಯವನ್ನು ಕಾಣಬೇಕು. ಪ್ರತಿನಿತ್ಯ ಅವರು ಆತ್ಮೀಕ ಜೀವಿತದಲ್ಲಿ ಜಯದೊಟ್ಟಿಗೆ ಮುನ್ನಡೆಯಬೇಕು. ಸೈತಾನನ ಕ್ರಿಯೆಗಳೆಲ್ಲ ಪೂರ್ಣವಾಗಿ ನಾಶವಾಗಲು ಅದನ್ನು ಜಯಿಸಿ ಮುನ್ನಡೆಯುವುದಕ್ಕೆ ಕೃಪೆಯನ್ನು ಕೊಡಿರಿ. ಈಗೋ ಈ ದಿನದಲ್ಲಿ ಯೇಸುವಿನ ನಾಮದಲ್ಲಿ ಸೈತಾನನ್ನು ಎದುರಿಸುತ್ತೇವೆ. ಅವನು ಓಡಿ ಹೋಗುತ್ತಾನೆ. ನಮಗೆ ಜಯ ಉಂಟಾಗಲಿದೆ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.